ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಹಲೋ ಪುಟಾಣಿಗಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯ ಸ್ವಾಗತ. ಕಳೆದ ಸಂಚಿಕೆಗಳಿಂದ ಪರೀಕ್ಷಾ ತಯಾರಿ ಹೇಗಿರಬೇಕು ಎಂಬ ವಿಷಯದ ಬಗ್ಗೆ ಅಂಕಣಕಾರರು, ಬ್ಯಾಂಕಿಂಗ್ ತರಬೇತುದಾರರು ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರಾದ ಆರ್.ಕೆ. ಬಾಲಚಂದ್ರ ಅವರಿಂದ ಬಹಳಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಇನ್ನೂ ಯಾವ ಮಾಹಿತಿಗಳನ್ನ ನೀಡ್ತಾರೆ ಅಂತ ಕೇಳ್ತಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲಾ ಪುಟಾಣಿಗಳಿಗೆ ಪರೀಕ್ಷೆಯ ದಿನ ಹತ್ರ ಇರುವಾಗ ಏನೇನು ಮಾಡಬಾರದು ಅನ್ನೋದ್ರ ಮೂಲಕ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಇದು ಬಹಳ ಮುಖ್ಯವಾದ ಸಂಚಿಕೆ. ಯಾಕಂದ್ರೆ ಕಳೆದ 1 ತಿಂಗಳಿಂದ ನಾವು ನಮ್ಮ ಪುಟಾಣಿಗಳಿಗೆ ಅನುಕೂಲ ಆಗ್ಲಿ ಅಂತ ಹಲವಾರು ಟಿಪ್ಸ್ ಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಮೆಮೊರಿ ಟಿಪ್ಸ್ ಇರಬಹುದು, ಈಸಿ ನೆನ್ಪಿಟ್ಕೊಳ್ಳುವಂತ ನ್ಯೂಮಾನಿಕ್ಸ್ ಇರಬಹುದು, ದೃಶ್ಯದ ಮೂಲಕ ಹೇಗೆ ಅತ್ಯಂತ ಸುಲಭವಾಗಿ ನೆನ್ಪಿಟ್ಕೋಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೇವೆ. ಇವತ್ತು ಏನನ್ನ ಮಾಡಬಾರದು ಅನ್ನೋದನ್ನ ಫಸ್ಟ್ ನೋಡ್ತಾ ಹೋಗೋಣ. ಪರೀಕ್ಷೆ ಹತ್ರ ಬರ್ತಾ ಇದೆ ಅಂತ ಅಂದಾಗ ಮೊದಲು ಹೊರಗಡೆಯ ಆಹಾರವನ್ನ ನಿಲ್ಲಿಸ್ಬಿಡ್ಬೇಕು. ಯಾಕಂದ್ರೆ ಬಹಳ ಸಲ ಏನಾಗತ್ತೆ, ನಮ್ಗೆ ಎಣ್ಣೆಯ ಪದಾರ್ಥ ಬಹಳ ಇಷ್ಟ, ಅದು ಇದೆಲ್ಲವನ್ನ 0 ಡೌನ್ ಮಾಡ್ಬೇಕು, ಅಂದ್ರೆ 0ಗಿಳಿಸ್ಕೊಂಡ್ಬಿಡ್ಬೇಕು. ಅದಷ್ಟೇ ಅಲ್ಲ ಸರ್, ಈಗಿನ ಮಕ್ಕಳಿಗಂತೂ ಈ ಗೋಬಿ ಮಂಚೂರಿಯನ್ ಆತರ ನಾರ್ತ್ ಇಂಡಿಯನ್ ಸ್ನಾಕ್ಸ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಪರೀಕ್ಷೆ ಹತ್ರ ಬರ್ತಾ ಇರುವಾಗ ಇಂಥದ್ದೆಲ್ಲ ಅವರು ತ್ಯಜಿಸಿದ್ರೆ ಒಳ್ಳೇದಾಗುತ್ತೇನೋ ನೀವು ಹೇಳ್ದಾಗ. ಯಾಕಂದ್ರೆ ಅದರಿಂದ ಮೆಮೊರಿ ಪ್ರಾಬ್ಲಮ್ ಆಗತ್ತೆ ಅಂತ. ಅಂದ್ರೆ ಇದನ್ನ ನಾವು ಹೇಳೋದಲ್ಲ, ಸಂಶೋಧನೆ ಮಾಡೇ ಹೇಳಿರುವಂತದ್ದು. ಜಂಕ್ ಫುಡ್, ಆಯಿಲಿ ಫುಡ್ ಅನ್ನ ಆದಷ್ಟು ಕಡಿಮೆ ತಿಂದ್ರೆ ಮೆಮೊರಿ ತೊಂದರೆ ಆಗೋದಿಲ್ಲ ಅಂತ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಮನೆ ನೀರನ್ನೇ ಮಾತ್ರ ಕುಡಿಬೇಕು. ಇವನ್ ಅವರು ಪರೀಕ್ಷೆ ದಿವಸ ಹೊರಡುವಾಗ ಕೂಡ ಮನೆ ನೀರನ್ನೇ ಬಾಟ್ಲಲ್ಲಿ ತಗೊಂಡ್ ಹೋದ್ರೆ ಬಹಳ ಒಳ್ಳೇದು. ಹಾಗಾಗಿ ಮನೆ ನೀರನ್ನ ಕುಡಿಬೇಕು. ಆಮೇಲೆ ಪರೀಕ್ಷೆ ನಾಳೆ ಇದೆ ಅನ್ಬೇಕಾದ್ರೆ ನಮ್ಗೆ ಇವತ್ತು ಗೊತ್ತಾಗ್ಬಿಡ್ತದೆ ಜ್ವರ ಬರ್ತದೆ ಅಂತ. ಅದೊಂಥರ ವಿಚಿತ್ರ ರೋಗ ಅದು, ಎಸ್ಪೆಷಲಿ ಮಕ್ಕಳಿಗೆ. ವೈರಲ್ ಫೀವರ್ ಎಕ್ಸಾಮಿನೇಷನ್ ಫಿಯರ್ ಅಂತ ಹೇಳಿದ್ರು ತಪ್ಪಿಲ್ಲ. ಅಂದ್ರೆ ನಾಡಿದ್ದು ಜ್ವರ ಬರ್ತದೆ ಅಂತ ಇವತ್ತೇ ಗೊತ್ತಾಗತ್ತೆ ನಮ್ಗೆ. ಅದೇ ಇದೊಂಥರ ಸ್ವಿಂಗ್ ಮೂಡ್ ಇದು. ಹಾಗಾಗಿ ನಿಂಗೆ ಹೆಂಗ ಗೊತ್ತಾಗತ್ತೆ ಪುಟ ಅಂತ ಕೇಳಿದ್ರೆ ಬಾಯಲ್ಲಿ ಟೇಸ್ಟೇ ಇಲ್ಲ, ಏನೋ ಒಂಥರ ಅನ್ಸುತ್ತೆ, ಏನ್ ಮಾಡೋದಕ್ಕೂ ಗೊತ್ತಾಗ್ತಾ ಇಲ್ಲ, ಮೈಯೆಲ್ಲ ಬೆಚ್ಚಗಾಗ್ತದೆ. ಆಮೇಲೆ ಮಕ್ಕಳೇ ಹೇಳಲಿಕ್ಕೆ ಶುರು ಮಾಡ್ತಾರೆ, ಅಣ್ಣಂಗ್ ಹೇಳು, ಅಪ್ಪಂಗ್ ಹೇಳು, ಪಕ್ಕದ ಮನೆಯವ್ರಿಗೆ ಹೇಳು, ಏನಾದ್ರೂ ತಗೋ. ಅಂದ್ರೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಯಾರಿಗಾದ್ರು ಒಬ್ರಿಗೆ ಹೇಳ್ಬಿಡು. ನಿನಗೆ ಅತ್ಯಂತ ಆತ್ಮೀಯರು ಅಂತ ಅನಿಸ್ತಾ ಅಣ್ಣಂಗೋ, ಅಪ್ಪಂಗೋ, ಅಮ್ಮಂಗೋ ಯಾರಿಗಾರು ಹೇಳು, ಏನಾದ್ರೂ ತಗೋ, ಪ್ರಿವೆಂಟ್ ಮಾಡ್ಕೋ. ಯಾಕಂದ್ರೆ ಬರೋದಕ್ ಮುಂಚೆನೆ ತಪ್ಪಿಸ್ಕೊಳ್ಬಹುದು ಅಂತ. ಬಂದೇ ಬಿಡುತ್ತೆ ಅಂತಲ್ಲ, ಸೈಕಾಲಜಿಕಲ್ ಒಂದು ಪ್ರೆಷರ್ ಬಿಲ್ಡಪ್ ಆಗಿರೋದ್ರಿಂದ ಇವ್ರಿಗೆ ಅನಿಸ್ಬಿಡ್ತದೆ ನಾಡ್ದು ನಂಗೆ ಜ್ವರ ಬರ್ಬೋದು ಅಂತ. ಅದು ತಪ್ಪೇನಿಲ್ಲ. ಹಾಗಂದ್ ವೇಳೆ ಆಯ್ತು ಅಂತಂದ್ರೆ, ವೈರಲ್ ಫೀವರ್ ಬಂತು ಅಂತಂದ್ರೆ ವೈರಸ್ ಗಳೇ ಜಾಸ್ತಿ. ಯಾಕಂದ್ರೆ ಈಗ ಸಮ್ಮರ್ ಸೀಸನ್ ಶುರು ಆಗ್ಬಿಟ್ಟಿದೆ, ಸೆಕೆಂಡ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗೊಂದ್ ವೇಳೆ ಆಯ್ತು ಅಂತಂದ್ರೆ ಔಷಧಿಯನ್ನ ಡಾಕ್ಟರ್ ಹತ್ರ ರೆಫರ್ ಮಾಡಿ ತೆಗೆದುಕೊಂಡು ಆರಾಮಾಗ್ಬಿಡಿ ಅಂತ ಹೇಳ್ಬೋಣ. ಆಮೇಲೆ ಸಹಜವಾಗಿ ಎಲ್ಲರೂ ಹೇಳುವಂತದ್ದನ್ನ ಇವತ್ತು ನಾನು ಹೇಳ್ತಾ ಇದ್ದೇನೆ, ಮೊಬೈಲ್, ಟಿವಿ, ಸ್ನೇಹಿತರನ್ನ ಪರೀಕ್ಷೆ ಮುಗಿಯುವವರೆಗೆ ಮರ್ತು ಬಿಡಿ ಅಂತ. ಸ್ನೇಹಿತರನ್ನ ಮರ್ತು ಬಿಡಿ ಈ 3 ತಿಂಗಳ ಅಂತ ನಾವು ಮೊದಲನೇ ಸಂಚಿಕೆಯಲ್ಲೇ ಹೇಳಿದ್ವಿ. ಬಟ್ ಇವತ್ತು ವಿಶೇಷವಾಗಿ ಮೊಬೈಲ್ ಮತ್ತು ಟಿವಿಯನ್ನ ಮರ್ತು ಬಿಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಮಾಂಸಾಹಾರಿಗಳಾಗಿದ್ದಲ್ಲಿ ಏಪ್ರಿಲ್ ತನಕ ಶಾಕಾಹಾರಿ ಆಗೋದು ಉತ್ತಮ. ಯಾಕಂದ್ರೆ ಜೀರ್ಣಕ್ರಿಯೆ ಮೇಲೆ ಅದರದ್ದೇ ಆದ ಇಫೆಕ್ಟ್ ಆಗೋದ್ರಿಂದ, ಬಿಸಿಲು ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ, ಜೀರ್ಣಕ್ರಿಯೆ ಮೇಲೆ ತುಂಬಾ ಇಫೆಕ್ಟ್ ಆಗಿರೋದ್ರಿಂದ ಆದಷ್ಟು ಶಾಕಾಹಾರಿ ಆಗಿರೋದು ಉತ್ತಮ. ಬೇಸಿಗೆಯಲ್ಲಿ ಸಹಜವಾಗಿ ಮಾಂಸಾಹಾರ ಆರೋಗ್ಯ ಕೆಡಿಸ್ತದೆ. ಇದು ಎಲ್ಲ ಡಾಕ್ಟರ್ಗಳು ಕೂಡ ಮಕ್ಕಳಿಗೆ ಹೇಳುವಂತದ್ದನ್ನೇ. ಇನ್ನು ಬೇರೆಯವರಿಂದ ರೋಗದ ಸೋಂಕು ತಗಲದಂತೆ ಎಚ್ಚರಿಕೆ ವಹಿಸಿ. ಈಗ ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ರೆ, ಒಟ್ಟಿಗೆ ಕೂತ್ಕೊಂಡು ಓದ್ತಾ ಇದ್ರೆ, ಇವಾಗ ಸ್ವಲ್ಪ ಅವ್ರಿಗೇನೋ ನನಗೆ ಯಾಕೋ ಮೈ ಬಿಸಿ ಬಿಸಿ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಇವ್ರು ಸ್ವಲ್ಪ ದೂರ ಇರೋದು ಒಳ್ಳೇದು. ಜೊತೆ ಅವ್ರಿಗೆ ಏನಾದ್ರು ಶೀತ ಆಗೋದಿಲ್ಲ. ಏನಾಗತ್ತೆ, ತುಂಬಾ ಬಾಯಾರಿಕೆ ಅಂತ ಅನ್ಸ್ತದೆ, ಫ್ರಿಡ್ಜ್ ನಲ್ಲಿ ಇಟ್ಟಿರೋ ನೀರನ್ನ ಕುಡಿತಾರೆ, ಬಾಡಿ ಮೇಲೆ ತುಂಬಾ ಇಂಬ್ಯಾಲೆನ್ಸ್ ಆಗತ್ತದು.
ದೇಹದ ಉಷ್ಣತೆಗಿಂತ ಮೀರಿ ತುಂಬಾ ತಂಪಾಗಿರೋದನ್ನ ಸೇವಿಸಿದಾಗ ಸಹಜವಾಗಿ ಬೇರೆ ಇಂಪ್ಯಾಕ್ಟ್ ಆಗೇ ಆಗತ್ತೆ ಬಾಡಿ ಮೇಲೆ. ಅದರಿಂದ ಯಾವುದೇ ಕಾರಣಕ್ಕೂ ಫ್ರಿಜ್ ಅಲ್ಲಿ ಇಟ್ಟ ನೀರನ್ನ ಕೂಡ ಕುಡಿಬೇಡಿ, ಅಥವಾ ತುಂಬಾ ಟೆಂಪರೇಚರ್ ಕಡಿಮೆ ಇರುವ ಐಸ್ ಕ್ರೀಮ್ ಅನ್ನು ಕೂಡ ಸೇವಿಸಲೇಬೇಡಿ ಅಂತ ಹೇಳಿದ್ರು ತಪ್ಪೇನಿಲ್ಲ ಅಲ್ವಾ ಸರ್ ಈ ಸಮಯದಲ್ಲಿ? ಖಂಡಿತ ಇಲ್ಲ. ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ. ಇವ್ರು ಹೋದಾಗ ಪರೀಕ್ಷೆ ಇದೆಯಾ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇಂಥದ್ದೇ ಜ್ವರ ಅಂತ. ಹಾಗಾಗಿ ಅವ್ರು ಇದನ್ನೇ ಹೇಳ್ತಾರೆ. ಆಮೇಲೆ ರೋಗ ಲಕ್ಷಣ ಕಂಡು ಬಂದ್ರೆ ತಕ್ಷಣ ನಿಮ್ ಫ್ಯಾಮಿಲಿ ಡಾಕ್ಟರ್ ಇದ್ದೇ ಇರ್ತಾರೆ, ಅವ್ರನ್ನ ಸಂಪರ್ಕಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನ ನಾವು ಪಾಲಕರಿಗೆ ಕೂಡ ಹೇಳ್ತಾ ಇರೋದು. ಈಗ ಸಹಜವಾಗಿ ನಿಮ್ಗೆ ಅನಿಸ್ತದೆ ಪ್ರತಿ ಸಲ ಅವನಿಗೆ ಪರೀಕ್ಷೆ ಹೋಗೋ ಟೈಮ್ ನಲ್ಲಿ 2 ದಿವಸ ಮೊದಲು ಜ್ವರ ಬರ್ತದೆ ಅಂತ ನೀವು ಅನ್ಕೊಂಡು ಈ ಸಲ ಅವ್ನು ಹೇಳ್ದ ಅಂತಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಹೇಗೂ ಮಾಮೂಲಾಗಿ ಬರ್ತಾ ಇರುತ್ತೆ ಅವನ್ಗೆ ಪರೀಕ್ಷೆ ಸಮಯದಲ್ಲಿ, ಈ ಸತಿ ಬಂದಿದೆ ಅಂತ ತಿಳ್ಕೊಳ್ಬೇಡಿ. ಆದ್ರಿಂದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದಕ್ಕೆ ಉಪಶಮನ ಮಾಡಿಸ್ಕೊಳ್ಳಿ, ಉಪಚಾರ ಮಾಡಿ. ಯಾಕಂದ್ರೆ ಈಗ ಮೆಡಿಕಲ್ ಫೆಸಿಲಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಹೌದು ಡಾಕ್ಟರ್ ಕೂಡ ತುಂಬಾ ಸಹಜವಾಗಿ ಇದಕ್ಕೆ ಔಷಧಿಯನ್ನ ಕೊಡೋದ್ರಿಂದ ಅವನು ಬಹಳ ಸಲ ಇಫೆಕ್ಟ್ ಏನಿರ್ತ ಅಂತಂದ್ರೆ, ನಾನ್ ತುಂಬಾ ಸಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋದಾಗ ಹೇಳೋದು, ಇದು ಅಮೆರಿಕದಿಂದ ತಗೊಂಬಂದ ಗುಳಿಗೆ ಅಂತ ಒಬ್ಬ ವೈದ್ಯ ಒಬ್ಬ ರೋಗಿ ಕೊಟ್ರೆ ಆ ಗುಳಿಗೆ ತಗೊಂಡ್ಬಿಟ್ರೆ ನಂಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಮನಸ್ಸಲ್ಲಿ ಆಗ್ಲೇನೆ ಶುರು ಆಗ್ಬಿಡತ್ತದು, ಕಡಿಮೆ ಆಗುತ್ತೆ. ಅದಕ್ಕಿಂತ ಹೆಚ್ಚು ಇನ್ನೂ ಒಂದು ಏನು ಮೈಂಡ್ ಸೆಟ್ ಅಂತ ಹೇಳ್ತೀವಲ್ಲ ಸರ್, ಸಾಮಾನ್ಯಕ್ಕೆ ಡಾಕ್ಟರ್ಸ್ ಹತ್ರ ಹೋದ್ರೇನೆ ನನ್ಗೆ ಗುಣ ಆಗ್ಬಿಡುತ್ತೆ ಅಂತ ಹೇಳೋ ಮೈಂಡ್ ಸೆಟ್ ಇದ್ರಷ್ಟೇ ನೀವ್ ಎಂತ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಷ್ಟು ಎಕ್ಸ್ಪರ್ಟ್ ಡಾಕ್ಟರ್ ಆದ್ರೂ ಕೂಡ ನಿಮ್ಮ ರೋಗನ ಅಂದ್ರೆ ಶೀತ ಜ್ವರ ಸಣ್ಣ ಪುಟ್ಟ ತೊಂದರೆಗಳನ್ನು ಕೂಡ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯತೆ ಆಗಲ್ಲ. ಅವರು ನಾರ್ಮಲಿ ಪೆಪ್ಪರ್ಮೆಂಟ್ ಕೊಟ್ಟು ಕಳಿಸಿದ್ರು ಕೂಡ ಹೌದು ಇವ್ರಿಗೆ ಗುಣ ಆಗ್ಬಿಡುತ್ತೆ. ಅದ್ರ ವಿಜ್ಞಾನದಲ್ಲಿ ಪ್ಲಾಸಿಬೋ ಎಫೆಕ್ಟ್ ಅಂತಾನೆ ಕರಿತೇವೆ ಅದನ್ನ. ಅಂದ್ರೆ ನಂಬಿಕೆ, ಬಿಲೀಫ್ ಸಿಸ್ಟಮ್ ಅಂತ, ಅದ್ ನಂಬ್ಕೊಳ್ಳೋದು ಅಷ್ಟು ಗಟ್ಟಿತನ ಇರ್ತದ ಅದು. ಹಾಗಾಗಿ ಸಹಜವಾಗಿ ಇವರು ಸರಿ ಹೋಗ್ಬಿಡ್ತಾರೆ. ಆಮೇಲೆ ಪರೀಕ್ಷೆಗೆ ಮುನ್ನ ಬಹಳ ಮುಖ್ಯವಾಗಿ ಗೊತ್ತಿಲ್ಲದೆ ಇರೋದನ್ನ ಯೋಚಿಸಬೇಡಿ ಅಂತ ಹೇಳ್ಬೋದು. ನಾವು ಹಿಂದಿನ ಸಂಚಿಕೆಗಳಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ತಿಳಿಸ್ಕೊಟ್ಟಿದೀವಿ ಅವ್ರಿಗೂ ಕೂಡ. ಈಗ ಕೊನೆ ಹಂತದಲ್ಲಿ ಇದ್ದೀವಿ, ಇನ್ನೊಂದ್ಸತಿ ಅವ್ರಿಗೆ ಇದನ್ನ ಜ್ಞಾಪಿಸೋಣ ಅಂತ. ಹೌದೌದು. ಅಂದ್ರೆ ಏನ್ ಗೊತ್ತಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆಮೇಲೆ ಪರೀಕ್ಷೆಗೆ ಮುನ್ನ ಇಲ್ಲಿವರೆಗೆ ನಾವೇನ್ ಹೇಳಿದ್ವಿ, ಯಾವ ಫ್ರೆಂಡ್ಸ್ ಅನ್ನು ಮೀಟ್ ಮಾಡಬೇಡಿ ಅಂತ ಹೇಳಿದ್ದೇವೆ. ಸಾಧ್ಯತೆ ಗ್ರೂಪ್ ಡಿಸ್ಕಷನ್ ಮಾಡಿ ಅಂತ ಯಾಕೆ ಹೇಳಿದ್ದೇವೆ ಅಂತಂದ್ರೆ ಮೆಮೊರಿಯಲ್ಲಿ ಇಟ್ಕೊಳ್ಳೋದಕ್ಕೆ ಗ್ರೂಪ್ ಡಿಸ್ಕಷನ್ ಒಳ್ಳೇದು ಅನ್ನೋ ಕಾರಣಕ್ಕಾಗಿ ಹೇಳಿದ್ದೇವೆ. ಈಗ ಏನಾಗುತ್ತೆ, ಇನ್ನೇನು ಕ್ಲಾಸ್ ಸೆಂಟರ್ ವರೆಗೆ ತಂದೆ ತಾಯಿಗಳು ಹೋಗಿ ಬಿಟ್ಟು ಬರ್ತಾರೆ. ಯೂಶುವಲಿ ಪೇರೆಂಟ್ಸ್ ಅನ್ನ ಹೊರಗಡೆನೆ ತಡಿತಾರೆ, ಅವ್ರು ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಅಷ್ಟು ಡಿಸ್ಟೆನ್ಸ್ ಇರತ್ತಲ್ಲ, ಕ್ಲಾಸ್ ರೂಮ್ ಒಳಗಡೆ ಹೋಗೋದ್ರ ಒಳಗಡೆ ಹಾಲ್ ಟಿಕೆಟ್ ಚೆಕ್ ಮಾಡ್ಕೊಂಡು ಯಾವ ರೂಮಿಗೆ ಅಲೌಟ್ ಆಗಿದೆ ಅಂತ ವಿಚಾರ ಮಾಡ್ಕೊಂಡು ಹೋಗೋದ್ರ ಒಳಗಡೆ ಇನ್ಯಾವನೋ ಒಬ್ಬ ಕ್ಲೋಸ್ ಫ್ರೆಂಡ್ ಸಿಕ್ಬಿಡ್ತಾನೆ. ಅವನು ಮೊದಲು ಶುರು ಮಾಡೋದು ಏನ್ ಓದ್ಕೊಂಡಿದ್ಯಾ, ಯಾವ್ಯಾವ್ದು ಓದ್ಕೊಂಡಿದ್ಯಾ, ಇದು ಓದ್ಕೊಂಡಿದ್ಯಾ, ಅದು ಓದ್ಕೊಂಡಿದ್ಯಾ ಅಂತ. ಅವನು ಕೇಳಿದ ಪ್ರಶ್ನೆಗೆ ಇವ್ನ್ ಯಾವ್ದಾದ್ರು ನೋ ಅಂತ ಉತ್ತರ ಬಂದ್ಬಿಟ್ರೆ ಇವೊಂದು ಇಡೀ ಓದಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ಅದಕ್ಕಾಗಿ ಅದನ್ನ ಚರ್ಚೆ ಮಾಡೋದೇ ಬೇಡ. ಇದು ಕೇವಲ ಪರೀಕ್ಷೆಗೆ ಹೋಗುವ ಮುನ್ನ ಮಾತ್ರ ಅಲ್ಲ, ಪರೀಕ್ಷೆ ಮುಗಿದ ನಂತರವೂ ಕೂಡ ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಡಿ. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪರೀಕ್ಷೆ ಮುಗಿದ್ಮೇಲೆ ನೀವು ಏನೇ ಚರ್ಚೆ ಮಾಡಿದ್ರು ಕೂಡ ನೀವೇನು ಕರೆಕ್ಷನ್ ಮಾಡಕ್ ಆಗಲ್ಲ. ಈಗ ನೀವು ತಪ್ಪು ಉತ್ತರ ಬರ್ದ್ ಬಂದಿದ್ದೀರಿ ಅಂತ ಇಟ್ಕೊಳ್ಳಿ, ಅದು ಆಗೋಗಿದೆ, ಅದು ಭೂತಕಾಲ, ಅದು ಯು ಕೆನಾಟ್ ಮೇಕ್ ಎನಿ ಕರೆಕ್ಷನ್. ಅದಕ್ಕೇನು ಸರಿ ಮಾಡೋದಕ್ಕಾಗೋದಿಲ್ಲ. ಬಟ್ ಅದನ್ನ ಕೊರಗ್ತಾ ಇದ್ರೆ ನಾಳೆ ಪರೀಕ್ಷೆ ಮೇಲೆ ಇಫೆಕ್ಟ್ ಆಗತ್ತೆ. ಓದಿದ್ದು ನೆನಪಿಗೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಪರೀಕ್ಷೆ ಮುಗಿದ ನಂತರವೂ ಕೂಡ ಯಾವ ವಿಷಯವನ್ನು ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಬೇಡಿ. ಮುಗಿದೋಯ್ತದು. ನಿನ್ಗೆ ಏನ್ ಸಿಗ್ಬೇಕು, ಏನ್ ಲಭ್ಯ ಇದೆ ಅದು ಸಿಕ್ಕೇ ಸಿಗತ್ತೆ. ಏನ್ ಬರ್ದಿದ್ಯಾ ಸರಿಯಾಗಿ ಅದು ಸಿಕ್ಕೇ ಸಿಗತ್ತೆ. ಚರ್ಚೆ ಮಾಡೋದ್ರಿಂದ ಅಂಕ ಜಾಸ್ತಿ ಆಗೋದಿಲ್ಲ, ಸುಮ್ನೆ ಮನಸ್ಸು ಹಾಳಾಗುತ್ತೆ ಹೊರತು ಮನಸ್ಸು ಹಾಳಾಗತ್ತೆ, ಮುಂದಿನ ಪರೀಕ್ಷೆ ಮೇಲೆ ಇಫೆಕ್ಟ್ ಆಗತ್ತೆ. ಅದಕ್ಕೋಸ್ಕರ ಅದನ್ನ ಮಾಡೋದ್ ಬೇಡ ಅಂತ. ಆಮೇಲೆ ಇದು ಬಹಳ ಮುಖ್ಯವಾಗಿ ಪರೀಕ್ಷಾ ಕೊಠಡಿಯಲ್ಲಿ ಹೋದ ನಂತರ ಅಕ್ಕಪಕ್ಕ ನಿಮ್ ಸ್ನೇಹಿತರ ಬಂದಿರ್ಬೋದು, ಸಾಧ್ಯದಷ್ಟು ಅವ್ರ ಮುಖ ನೋಡೋದನ್ನ ಅವಾಯ್ಡ್ ಮಾಡಿ. ಅವನು ಓದ್ದೇನೆ ಡಲ್ ಆಗಿದ್ದಿದ್ರೆ ಸಹಜವಾಗಿ ನಿಮ್ ಮೇಲೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗತ್ತೆ. ಹಾಗಾಗಿ ಬೇಡ. ಪ್ರಶ್ನೆ ಪೇಪರ್ ನೋಡಿ, ಅಲ್ಲಿ ರೋಲ್ ನಂಬರ್ ನ ಶೀಟ್ ಅನ್ನ ನಿಮ್ಮ ಹತ್ರ ಕೊಟ್ಟಿರೋದನ್ನ ಅದನ್ನ ನೋಡಿ, ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಮೊದ್ಲೇನೆ ಕ್ವಶನ್ ಪೇಪರ್, ಆನ್ಸರ್ ಪೇಪರ್ ಕೊಟ್ಟಿರ್ತಾರೆ, ಅಲ್ಲಿ ಬರಿಬೇಕಾದ ಒಂದಿಷ್ಟು ಕ್ರಮಗಳಿದೆ, ಅದನ್ನ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ.
ಕ್ವಶನ್ ಪೇಪರ್ನ ಆರಾಮದಲ್ಲಿ ಓದಿ. ಹೌದು, ಯಾಕಂದ್ರೆ ಅದಕ್ಕಾಗಿ ಸಮಯ ಮೀಸಲಿಟ್ಟಿದ್ದು ಕಾರಣನೇ ಅದು. ಆದಷ್ಟು ಅದಕ್ಕೋಸ್ಕರ ಆ ಸಮಯವನ್ನ ಬಳಸ್ಕೊಳ್ಳಿ ಅಂತ. ಆಮೇಲೆ ಇದಿಷ್ಟು ಏನನ್ನ ಮಾಡಬಾರ್ದು ಅಂತ ಆಯ್ತು. ಸರಿ, ಇದಿಷ್ಟು ಏನ್ ಮಾಡಬಾರ್ದು ಅಂತ ಹೇಳೋ ವಿಷಯಗಳಾಯ್ತು. ಇನ್ನು ನಮ್ಮ ವಿದ್ಯಾರ್ಥಿಗಳು ಏನೇನ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಕೊಡ್ತೀರಾ? ಖಂಡಿತ ಖಂಡಿತ. ಈ ಕೊನೆಯ ಕ್ಷಣದಲ್ಲಿ ನಾವು ಮಾಡ್ಬೇಕಾಗಿದ್ದು ವ್ಯಾಕರಣ, ಮಗ್ಗಿಗೆ ಒಂದಿಷ್ಟು ಸಮಯನ ಮೀಸಲಿಡಬೇಕು. ಇಲ್ಲಿವರೆಗೆ ನಾವು ಬೇರೆ ರೀತಿ ಓದುವ ಕ್ರಮಗಳನ್ನ ಹೇಳಿದ್ವಿ. ಈಗ ಕೊನೆಯ ಕ್ಷಣದಲ್ಲಿ ಸ್ವಲ್ಪ ಮಗ್ಗಿನೂ ಬೇಕಾಗತ್ತೆ ನಮ್ಗೆ, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಾಗೆ. ಆಮೇಲೆ ವ್ಯಾಕರಣ ಬೇಕಾಗತ್ತೆ, ಇಂಗ್ಲಿಷ್ ಗ್ರಾಮರಿಗೆ ಸಂಬಂಧಪಟ್ಟಾಗೆ. ಹಾಗಾಗಿ ಇದೊಂದು ಸ್ವಲ್ಪ ಇವಾಗ ನೋಡ್ಕೋಬೇಕು. ಆಮೇಲೆ ಇವೆಲ್ಲ ಓದಿದ್ದನ್ನ ನೆನಪಿನಲ್ಲಿ ಇಡೋದಕ್ಕೆ ಬರೆದು ಅಭ್ಯಾಸ ಮಾಡಬೇಕು. ಆಮೇಲೆ ಓದುವಾಗ ಹಾಗೂ ಬರೆಯುವಾಗ ಏಕಾಗ್ರತೆಯನ್ನ ಬೆಳೆಸ್ಕೋಬೇಕು. ಅನುವಾದ ಅನ್ನೋದು ಮಜಾ ದಿನ ಅಲ್ಲ, ಅದು ನಾವು ಓದಿರೋದನ್ನ ಮನನ ಮಾಡಿಕೊಳ್ಳುವ ರಿವಿಷನ್ ಡೇ ಆಗಿರ್ಬೇಕು. ಜಾಸ್ತಿ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನವನ್ನ ಮಾಡಬೇಕು. ಆಮೇಲೆ ಮಧ್ಯಾಹ್ನ ಊಟ ಜಾಸ್ತಿ ಮಾಡ್ಬೇಕು, ರಾತ್ರಿ ಕಡಿಮೆ ಊಟ ಮಾಡ್ಬೇಕು, ಬೇಗ ಮಲಗೋ ಅಭ್ಯಾಸ ಮಾಡ್ಕೋಬೇಕು. ನಾವು ಹೇಗೆ ಹೇಳ್ಬೇಕು, ಎಷ್ಟೊತ್ತಿಗೆ ಹೇಳ್ಬೇಕು ಅನ್ನೋದನ್ನೆಲ್ಲ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇವೆ. ಈಗ ನಾಳೆ ಪರೀಕ್ಷೆ ಇದೆ ಅಂತಂದ್ರೆ ಇವತ್ತು ರಾತ್ರಿ ಸಿಕ್ಕಾಪಟ್ಟೆ ಓದ್ಬಿಡ್ತೇನೆ ಅಂತ ಕೂತ್ಕೊಳ್ಳೋದಲ್ಲ. ನಿಮ್ ಟೈಮ್ ಟೇಬಲ್ ಹೇಗಿತ್ತು ಹಾಗೆ ಮಾಡಿ. ನಾಳೆ ಪರೀಕ್ಷೆ ಅಂತಂದ್ರೆ ಅದೇನಲ್ಲ, ನಿಮ್ಗೆ ಮೊದ್ಲೇ ಗೊತ್ತಿದೆಯಲ್ಲ, ಸರಣಿ ಪ್ರಾರಂಭ ಆದಾಗ 1 ತಿಂಗಳ ಮೊದಲಿಂದ ನಾವು ಹೇಳ್ತಾ ಬಂದಿದ್ದೇವೆ. ಇವತ್ತು ಆಸ್ ಯೂಸ್ವಲ್ ಮಲಗುವ ಪ್ರಯತ್ನವನ್ನ ಮಾಡಿ, ತುಂಬಾ ಹೊತ್ತು ಟಯರ್ಡ್ ಮಾಡ್ಕೋಬೇಡಿ. ಆಮೇಲೆ ಆನಂದವಾಗಿ ಆತ್ಮವಿಶ್ವಾಸದಿಂದ ಇರುವಾಗ ಮೆದುಳು ಜಾಸ್ತಿ ಕೆಲಸ ಮಾಡ್ತದೆ ಅನ್ನೋದನ್ನ ಮರಿಬೇಡಿ. ಒತ್ತಡ ಅಥವಾ ಭಯ, ಆತಂಕ ಇದ್ದಾಗ ಮೆದುಳು ಮುಚ್ಕೊಳ್ತದೆ. ಸೊ ಈ ಸಂಗತಿಗಳು ನಮ್ಗೆ ಅರ್ಥ ಆಯ್ತು ಅಂತಂದ್ರೆ ನಾನು ಯಾಕೆ ಖುಷಿ ಆಗಿರ್ಬೇಕು ಅನ್ನೋದು ಅರ್ಥ ಆಗತ್ತೆ. ನಾವು ಪರೀಕ್ಷೆಗೆ ಹೋಗ್ತೇನೆ ಅನ್ನೋದೇ ಖುಷಿ ಇರೋದು. ಪರೀಕ್ಷೆ ಅಂದ್ರೆ ಸಂಭ್ರಮ ಅಂತ ಯಾಕೆ ಇಡ್ತೇವೆ ಅಂದ್ರೆ ಈ ಕಾರಣಕ್ಕಾಗಿ. ಓದಲಿರುವ ವಿಷಯದ ಕಡೆಗೆ ಕುತೂಹಲ ಮೂಡಿಸ್ಕೊಳ್ಳಿ, ಅದಕ್ಕಾಗಿ ಓದಿನ ವಿಧಾನವನ್ನೇ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ವಿ ನಾವು. ಆಮೇಲೆ ಓದುವ ವಿಷಯದೆಡೆಗೆ ಮಾತ್ರ ತಲೆ ಕೆಡಿಸ್ಕೊಳ್ಬೇಕೆ ವಿನಃ ಮತ್ತೊಂದರ ವಿಷಯದ ಬಗ್ಗೆ ಅಲ್ಲ. ತಾಳ್ಮೆ ಮತ್ತೆ ಸಹನೆ ಒಂದೇ ದಿನದಲ್ಲಿ ಒಲಿಯೋದಿಲ್ಲ, ಅದಕ್ಕಾಗಿ ನಿರಂತರವಾಗಿ ಶ್ರಮ ವಹಿಸಿ ಅಂತ ಹೇಳಿದ್ರು. ಕುದುರೆಗೆ ಜೀನ್ ಹಾಕುವಂತೆ ಓದುವಾಗ 2 ಕೈಗಳನ್ನ ಹಿಡ್ಕೊಂಡು ಓದ್ಬೇಕು. ಆಮೇಲೆ ಮುಖವನ್ನ ಗೋಡೆ ಕಡೆ ಜೋರಾಗಿ ಓದಿ ಅಂತ ನಾವ್ ಹೇಳಿದ್ವಿ. ಇದಿಷ್ಟನ್ನ ಮಾಡಿದ್ರೆ ಏಕಾಗ್ರತೆ ತನ್ನಿಂತಾನೆ ಬರ್ತದೆ. ಆಮೇಲೆ ಅಲ್ಲಿ ಪ್ರಶ್ನೆ ಪತ್ರಿಕೆ ಓದಿದ ನಂತರ ನಿಮ್ಗೆ ಯಾವ್ದು ಉತ್ತರ ಸರಳವಾಗಿ ಸಹಜವಾಗಿ ಬರ್ತದೆ ಅನ್ನೋದನ್ನ ನೋಡ್ಕೊಂಡು ಟಿಕ್ ಮಾಡ್ಕೋತಾ ಹೋಗಿ. ಒಂದ್ ಕಡೆಗೆ ಪೆನ್ನಿಂದ ಡಾಟ್ ಹಾಕೋತಾ ಹೋಗಿ. ಆ ಪ್ರಶ್ನೆಯನ್ನ ಮೊದಲು ಬರೀರಿ, ಯಾಕಂದ್ರೆ ಪೂರ್ಣ ವಿಶ್ವಾಸ ಬರ್ತದೆ. ಆಮೇಲೆ ನೆನ್ಪಿಟ್ಕೊಳ್ಳಿ, ಉಳಿದ ಪ್ರಶ್ನೆ ಕೂಡ ಉತ್ತರ ನಿಮ್ಗೆ ನೆನಪಾಗ್ತದೆ. ಮೊದಲೇ ಗೊತ್ತಿಲ್ಲದೆ ಇರೋ ಪ್ರಶ್ನೆಗೆ ಉತ್ತರ ಬರ್ಲಿಕ್ಕೆ ಹೋದ್ರೆ ಉತ್ತರ ಬರುವಂತದ್ದು ಕೂಡ ಮರ್ತು ಹೋಗ್ಬಿಡ್ತದೆ. ಅದು ಅಲ್ಲದೆ ಅದ್ರ ಬಗ್ಗೆ ಯೋಚಿಸೋ ಸಮಯ ಕೂಡ ವ್ಯರ್ಥ ಆಗ್ಬಿಡುತ್ತೆ. ಹೌದು, ಖಂಡಿತ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ 5 ಸರಳ ಸೂತ್ರ ಹೇಳ್ಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಸಂತೋಷವಾಗಿರಿ ಅಂತ. ಆಮೇಲೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ಪಾಸಿಟಿವ್ ಥಿಂಕ್ ಮಾಡಿ. ರಾತ್ರಿ ಮಲಗುವಾಗ ಒತ್ತಡನ ನಿವಾರಿಸ್ಕೊಳ್ಳಿ. ಆಮೇಲೆ ಪರೀಕ್ಷೆ ದಿನ ಬೆಳಗ್ಗೆ ಮತ್ತೆ ಓದೋದಕ್ಕೆ ಹೋಗ್ಬೇಡಿ, ಮನನ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಚಾರ್ಟ್ ಪ್ರಿಪೇರ್ ಮಾಡಿರ್ತೀರಿ. ನಾವ್ ಹೇಳಿದ್ದೇವೆ ಪಠ್ಯ ಪುಸ್ತಕ ತಾಯಿ ಇದ್ದಂತೆ ಅಂತ. ಅದರಲ್ಲಿ ಕೊನೆ ಕೊಟ್ಟಿರುವಂತದ್ದು ಹೈಲೈಟ್ಸ್ ಇದೆ, ಅದನ್ನ ಮಾತ್ರ ನೋಡ್ಕೊಳ್ಳಿ. ಇಲ್ಲ ನೀವು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದೇವೆ ಚಾರ್ಟ್ಸ್ ಗಳನ್ನ, ಅದನ್ನ ಮಾತ್ರ ನೋಡ್ಕೊಳ್ಳಿ. ಕೊನೆಯದಾಗಿ 5 ಸರಳ ಸೂತ್ರದಲ್ಲಿ ಇದು ಪರೀಕ್ಷೆ ಎಲ್ಲ ಪಿಕ್ನಿಕ್ ಅಂತ ಅನ್ಕೊಂಡ್ಬಿಡಿ ಅಷ್ಟೇ. ಆಮೇಲೆ ತನ್ನಿಂತಾನೆ ಗೆಲುವಿನ ಮಾರ್ಗ ನಿಮ್ಮ ಎದುರಿಗೆ ತೆರೆದುಕೊಳ್ತದೆ. ಗೆಲುವು ಅನ್ನೋದು ನಮ್ಮ ಮೆಟ್ಟಿಲುಗಳ ರೀತಿಯಲ್ಲಿ ನಮ್ಮ ಮುಂದೆ ಎದುರಾಗ್ತದೆ. ಗೆಲುವಿನ ಮೆಟ್ಟಿಲುಗಳನ್ನ ಏರುವಾಗ ಎಚ್ಚರಿಕೆ ಬೇಕಾಗ್ತದೆ. ಪರೀಕ್ಷೆ ಅನ್ನೋದು ಕೂಡ ವಿದ್ಯಾರ್ಥಿಗಳ ಬದುಕಿನ ಮೆಟ್ಟಿಲುಗಳು ಇದ್ದ ಹಾಗೆ. ಇದಕ್ಕೆ ಒತ್ತಡ ಕೂಡ ಒಂದು ಪ್ರಮುಖ ಅಡೆತಡೆಯೇ. ಇಂಥ ತಡೆಗಳನ್ನು ಮೆಟ್ಟಿ ಗೆಲುವಿನ ಮಾರ್ಗವನ್ನ ಕಂಡು ಹಿಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ಬಹಳ ಸಲ ಪೋಷಕರಿಗೆ ನಮ್ಮ ಕಿವಿ ಮಾತು ಏನಂತಂದ್ರೆ ಯಾವ ರೀತಿ ಬೆಳೆಸ್ಬೇಕು ಅನ್ನೋ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ. ಮಕ್ಕಳ ಖುಷಿಯ ಕ್ಷಣಗಳನ್ನ ಒಳಗೊಂಡ ಬಾಲ್ಯವನ್ನ ನಾವು ಅವರಿಂದ ಕಿತ್ಕೊಳ್ತಾ ಇದ್ದೇವೆ. ಅಂಕ ಗಳಿಸುವ ಒತ್ತಡವನ್ನ ಮಕ್ಕಳ ಮೇಲೆ ನಾವು ಹೇರ್ತಾ ಇದ್ದೇವೆ. ಇದರಿಂದ ಮಕ್ಕಳು ಖಿನ್ನತೆ ಒಳಗಾಗ್ತಾ ಇದ್ದಾರೆ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಳಿ.
ಹಾಗಾಗಿ ಪಾಲಕರೇ ಮೊದಲು ಧನಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಳೋದು ಒಳ್ಳೇದು ಅಂತ ನನಗನ್ನಿಸ್ತದೆ. ಓದೋದು ಸವಾಲಾಗಿರೋದ್ರ ಕಾರಣ ಅದನ್ನ ಸ್ವೀಕರಿಸಿ ಚೆನ್ನಾಗಿ ಓದಿಸಿ ನೀವು. ಮಕ್ಕಳಿಗೆ ಸಹಜವಾಗಿ ಗಣಿತದ ಬಗ್ಗೆ ಭಯ ಇದೆ, ಆದ್ರೆ ಗಣಿತ ಮತ್ತು ವಿಜ್ಞಾನ ಸಮಾಜವನ್ನ ದೈನಂದಿನ ಬಳಕೆಯಲ್ಲಿ ಅವುಗಳನ್ನ ತಿಳಿಸುತ್ತಾ ಪಾಠ ಮಾಡೋದನ್ನ ಶಿಕ್ಷಕರು ಮಾಡಿದ್ರೆ, ಅದನ್ನೇ ಮನೆಯಲ್ಲಿ ಪಾಲಕರು ಅವ್ರಿಗೆ ತಿಳಿಸಿ ಹೇಳ್ಬಿಟ್ರೆ ಭಯ ಸಹಜವಾಗಿ ಕಡಿಮೆ ಆಗ್ತದೆ. ಶಿಕ್ಷಕರು ಯಾವುದೇ ವಿಷಯಗಳನ್ನ ಸುಲಭವಾಗಿ ಹೇಳ್ಕೊಡ್ಬೇಕು. ಹಾಡಿನ ಮೂಲಕ ಹೇಳಿದ್ರೆ, ಪದ್ಯದ ಮೂಲಕ ಹೇಳಿದ್ರೆ ಸುಲಭವಾಗಿ ನೆನಪಿನಲ್ಲಿ ಉಳಿತದೆ ಅಂತ ನಾವು ಹೇಳ್ಬಿಡ್ಬಹುದು. ಆದ್ರೆ ಅದು ಅಷ್ಟು ಸುಲಭನೂ ಅಲ್ಲ ಈಗ ಅವರಿಗಿರುವ ಒತ್ತಡದಲ್ಲಿ. ಹಾಗಾಗಿ ಅವರು ಕೂಡ ಈ ಎಲ್ಲ ಜವಾಬ್ದಾರಿಗಳನ್ನ ಹೆಗಲಿಗೇರಿಸಿಕೊಂಡು ಮಕ್ಕಳ ಜೊತೆ ನಿಲ್ತಾರೆ. ನಾನು ಎಷ್ಟೋ ಉದಾಹರಣೆಗಳನ್ನ ನೋಡಿದ್ದೇನೆ. ಮಕ್ಕಳಿಗೆ ಧನಾತ್ಮಕ ಸಂಗತಿಗಳನ್ನ ಪಾಠ ಮಾಡಿದನ್ನ ನಾನು ಕಣ್ಣಾರ ನೋಡಿದ್ದೇನೆ. ಅಂದ್ರೆ ಅವ್ರ ಹುರುಪು ತುಂಬುವ ರೀತಿ, ಅವರ ಗೊಂದಲಗಳನ್ನ ತಾಳ್ಮೆಯಿಂದ ಪರಿಹರಿಸುವಂತಹ ಜಾಣ್ಮೆ, ಪರೀಕ್ಷೆಯ ಭಯವನ್ನ ಹೋಗಲಾಡಿಸೋದಕ್ಕೆ ವಿವಿಧ ಹಂತದ ಅವ್ರು ಪಡ್ತಾ ಇರುವಂತಹ ಶ್ರಮ, ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು ಅಂತ ಹೇಳೋದ್ರ ಅಷ್ಟೇ ಅಲ್ದೇನೆ 5 ಗಂಟೆಗೆ ಹೇಳ್ಬೇಕು, 4:15 ಹೇಳ್ಬೇಕು ಅಂದ್ರೆ ಎಷ್ಟೋ ಶಿಕ್ಷಕರು ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಅವರು ಎದ್ದುಕೊಂಡು ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ಎಬ್ಬಿಸಿ ವಿದ್ಯಾರ್ಥಿಗಳ ಓದಿನ ಭಾಗ ಆಗಿದ್ದನ್ನು ಕೂಡ ನೋಡಿದ್ದೇನೆ ನಾನು. ಅಂದ್ರೆ ಇವೆಲ್ಲ ಸಂಗತಿಗಳಿದೆ. ಅದೇ ಹೇಳದಲ್ಲ, ಪರೀಕ್ಷೆ ಕಾಲ ಅನ್ನೋದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಅಧ್ಯಾಪಕರಿಗೆ, ಶಿಕ್ಷಕರಿಗೆ, ಪ್ಯಾರೆಂಟ್ಸಿಗೆ, ನೆರೆಹೊರೆಯವರಿಗೆ, ಪ್ರತಿಯೊಬ್ಬರಿಗೂ ಕೂಡ ಒಂಥರ ಒತ್ತಡದ ಕಾಲ ಅದು. ಅದ್ ನೋಡಿ, ನಮ್ಮ ಗ್ರಾಚಾರಕ್ಕೆ ಬೇಸಿಗೆ ಆರಂಭ ಆದಾಗ್ಲೇ ಪರೀಕ್ಷೆನೂ ಆನ್ಯುವಲ್ ಎಕ್ಸಾಮ್ ಬರ್ತದೆ. ಹೊರಗಡೆ ಎಷ್ಟು ಟೆಂಪರೇಚರ್ ಏರ್ತಾ ಇರ್ತದೆ, ಹಾಗೆ ಈ ಒತ್ತಡವು ಎಲ್ಲರಲ್ಲೂ ಒತ್ತಡವನ್ನ ಏರಿಸ್ತದೆ. ಇವೆಲ್ಲವನ್ನ ಮೆಟ್ಟಿ ನಿಲ್ಲಬೇಕಾಗಿದ್ದು ಇವತ್ತು ಎಲ್ಲರಿಗೂ ಅನಿವಾರ್ಯ ಆಗಿದೆ. ಹಾಗಾಗಿ ಪೋಷಕರಿಗೆ ಒಂದು ಕಿವಿ ಮಾತು ಏನ್ ಹೇಳ್ಬೇಡ ಅಂತಂದ್ರೆ, 90% ತಗೋಬೇಕು, 99 ತಗೋಬೇಕು ಅನ್ನುವಂತಹ ಒತ್ತಡ ಹೇರ್ಬೇಡಿ. ನೀವು 99 ಅಂಕ ಗಳಿಸಿದ್ದೀರಾ ಅಂತ ಒಮ್ಮೆ ವಿಮರ್ಶೆ ಮಾಡ್ಕೊಳ್ಳಿ ಸಾಕು. ಯಾಕಂದ್ರೆ ಅವ್ರ ಪ್ಯಾರೆಂಟ್ಸ್ ಇದೇ ರೀತಿ ಒತ್ತಡ ಹಾಕಿದಿದ್ರೆ ಈಗ ಒಂದು 40 ವರ್ಷದ ಹಿಂದೋ 50 ವರ್ಷದ ಹಿಂದೋ ಇವತ್ ನಾವ್ ಇಲ್ಲಿ ನಿಲ್ತಿದ್ವಾ ಅಂತ ಯೋಚನೆ ಮಾಡ್ಕೊಂಡ್ರೆ ನಮ್ಮ ಮಗುಗೆ ನಾವು ಒತ್ತಡ ಹಾಕೋದು ಸರಿನೋ ತಪ್ಪು ಅನ್ನೋದು ಅರ್ಥ ಆಗ್ಬಿಡತ್ತೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿ ಆಗಿರ್ಲಿ, ಮಾನಸಿಕ ಶಕ್ತಿಯ ಒಂದು ಮಿತಿ ಇದೆ. ಅದನ್ನ ಮೀರಿ ಸಾಧನೆ ಮಾಡೋದಕ್ಕೆ ಯಾರತ್ರನೂ ಸಾಧ್ಯ ಇಲ್ಲ. ಇಂದು ಸರ್ಕಾರ SLC ಪದವಿ ಅಂಕಗಳನ್ನ ಒಪ್ತಾ ಇಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನ ಹುದ್ದೆಗಳಿಗೆ ಆಯ್ಕೆ ಮಾಡ್ತಾ ಇದೆ, ಈ ಅಂಕದಿಂದ ಅಲ್ಲ. ಅದಕ್ಕಾಗಿ ನೀವು ಪದವಿಯಲ್ಲಿ ತೃತೀಯ ದರ್ಜೆಯಲ್ಲಿ ಪಾಸ್ ಆದ್ರೂ ಕೂಡ IAS ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ. ಇದು ನೆನ್ಪಿಟ್ಕೊಂಡ್ರೆ ಸಾಕು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಉತ್ತಮ ಅಂಕ ಗಳಿಸಲಿಲ್ಲ ಅನ್ನುವ ಕಾರಣಕ್ಕೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೆ ಒತ್ತಡಕ್ಕೆ ಒಳಗಾಗೋದು ಬೇಡ. ಆಮೇಲೆ ಸರಿಯಾಗಿ ನಾವು ಯೋಚನೆ ಮಾಡಿದ್ರೆ ಉತ್ತೀರ್ಣ ಅನ್ನೋದು ಕಷ್ಟ ಅಲ್ಲ ಅಂತ. ಯಾಕಂದ್ರೆ ಅಷ್ಟು ಸರಳವಾಗಿ ಪರೀಕ್ಷೆಯನ್ನ ಇವಾಗ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ದೊಡ್ಡದಾಗಿ ಮಕ್ಕಳು ಯೋಚನೆ ಮಾಡ್ತಾ ಇದಾರೆ, ಅವ್ರ ಜೊತೆ ಪಾಲಕರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಶಿಕ್ಷಕರು ಕೂಡ ಸ್ವಲ್ಪ ಮಟ್ಟಿಗೆ. ಅಂದ್ರೆ ಇದೊಂದು ದೊಡ್ಡ ಕಷ್ಟದ ಕೆಲಸ ಅಂತ ಬಿಂಬಿಸ್ಲಾಗ್ತಾ ಇದೆ. ಅದರಿಂದ ಹೊರಗಡೆ ಬರಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ ತಾವೇನಾಗ್ಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಅಬ್ದುಲ್ ಕಲಾಂ ಅವರು ಹೇಳಿದಂತೆ ನಿದ್ದೆಗೆಡಿಸುವ ಕನಸನ್ನ ಕಾಣಬೇಕಾಗಿದ್ದು ಇವತ್ತಿನ ಅನಿವಾರ್ಯ. ಸಾಧನೆ ಮಾಡಲು ಅಧ್ಯಾಪಕರೇ ಬೇಕಾಗಿಲ್ಲ, ಸ್ವಯಂ ಕಲಿತು ಸಾಧನೆ ಮಾಡಬಹುದಾಗಿದೆ. ಈ ಮನೋಭಾವನೆ ಮಕ್ಕಳಲ್ಲಿ ಬರೋದು ಇವತ್ತಿನ ಕ್ಷಣದಲ್ಲಿ ಬಹಳ ಮುಖ್ಯ. ಹಾಗಾಗಿ ಯಾವುದೇ ಕಾರಣಕ್ಕೆ ಒತ್ತಡವನ್ನ ತೆಗೆದುಕೊಳ್ಬೇಡಿ. ಇವತ್ತಿನ ಮಕ್ಕಳು ಅರ್ಧ ಹೈರಾಣಾಗಿರೋದು ಒತ್ತಡಕ್ಕೆ. ಹಾಗಾಗಿ ಮಕ್ಕಳ ಸೃಜನಶೀಲತೆ ಮತ್ತು ನಿರ್ಮಲ ಮನಸ್ಸು ಕುಗ್ಗು ಹೋಗತ್ತೆ. ಈ ಪರೀಕ್ಷೆ ನಾಳೆನೇ ಇದೆ, ಇನ್ನು ನೀ ಏನ್ ಮಾಡ್ತಾ ಇದೀಯ ಅಂತ ಹೇಳೋದಲ್ಲ. ಅವ್ನು ಏನ್ ಬೇಕು ಓದ್ಕೊಂಡಿದ್ದಾನ, ಅವನು ಯಾವಾಗ್ಲೂ ಓದ್ತಾ ಇರ್ಬೇಕು ಅಂತ ಹೇಳುದೇ ಅವೈಜ್ಞಾನಿಕ. ಹಾಗಂತ ಯಾವಾಗ್ಲೂ ಆಡ್ತಾನೆ ಇರ್ಬೇಕಾ? ಹಾಗೂ ಅಲ್ಲ. ಪಾಠವೇ ಪಾಠ ಆಗ್ಬೇಕು, ಪಾಠಕ್ಕಾಗಿ ಪಾಠ ಅನ್ನೋದು ಸರಿಯಲ್ಲ. ಸರ್, ನೀವು ಈ ಒತ್ತಡದ ಬಗ್ಗೆ ಹೇಳ್ತಾ ಇರುವಾಗ ನಂಗೊಂದ್ ಕತೆ ನೆನಪಾಯ್ತು. ಒಂದ್ ಮಗು ಎಷ್ಟೊತ್ಗೂ ಆಡ್ತಾ ಇರುತ್ತೆ, ಓದೋದ್ ಕಡೆ ಗಮನನೇ ಕೊಡಲ್ಲ ಅಂತ ಹೇಳ್ಬಿಟ್ಟು ಒಂದ್ ತಾಯಿ ತನ್ನ ಮಗುನ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತಾನಂತೆ. ಅಷ್ಟೊತ್ತಿಗೆ ಏನು ತೊಂದರೆ ಅಂತ ಹೇಳುವಾಗ, ಇಲ್ಲ ಇವನು ಓದೋದೇ ಇಲ್ಲ, ದಿನಕ್ಕೆ ಏನೋ ಪುಸ್ತಕ ಇಟ್ಕೊಂಡಿರ್ತಾನೆ, ಅಷ್ಟು ಬಿಟ್ರೆ ಎಷ್ಟೊತ್ಗೂ ಆಡ್ತಾ ಇರ್ತಾನೆ ಅಂತ. ಮತ್ತೆ ಮಾರ್ಕ್ಸ್ ಎಲ್ಲ ಹೇಗ್ ತೆಗಿತಾ ಇದ್ದಾನೆ ಅಂದ್ರೆ, ಪರವಾಗಿಲ್ಲ ಸಾಧಾರಣ ತೆಗಿತಾನೆ ಅಂತ ಹೇಳ್ತಾರಂತೆ ತಾಯಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನೀನ್ ನಾಳೆ ಬರ್ತಾ ಒಂದು ಮೊಟ್ಟೆ ತಕೊಂಡ್ ಬಾ ಅಂತ ಹೇಳ್ತಾರಂತೆ ಸ್ವಾಮೀಜಿ. ಹಾಗಿರುವಾಗ ಇದೇನಪ್ಪ ಸ್ವಾಮಿಗಳು ಮೊಟ್ಟೆ ತರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು
ಯೋಚಿಸ್ತಾ ಇರ್ಬೇಕಾರೆ ಅವರು ಇದು ಹೇಗೆ ಮರಿಯಾಗುತ್ತೆ ಅಂತ ಕೇಳ್ತಾರಂತೆ. ಆ ತಾಯಿ ಹೇಳ್ತಾರಂತೆ, ಇದಕ್ಕೆ ತಾಯಿ ಕೋಳಿ ಕಾವು ಕೊಟ್ಟಾಗ ಮರಿಯಾಗುತ್ತೆ ಅಂತ. ಅದು ಕಾವ್ಯಕ್ಕೆ ಕೊಡ್ಬೇಕು, ನೀವೇ ಒಡೆದ್ಬಿಡಿ, ಅವಾಗ ಅದು ಮರಿಯಾಗುತ್ತಾ ನೋಡಿ ಅಂತ ಕೇಳ್ತಾರಂತೆ. ಹೇಗೂ ಅದು ಬಲ್ತಿದೆ, ಈಗ ನೀವು ಅದನ್ನ ಒಡೀರಿ ಅಂತ. ಹಾಗೆ ಒಡೆದಾಗ ಮರಿ ಹೊರಗೆ ಬರಕ್ ಸಾಧ್ಯತೆ ಇಲ್ಲ ಅಂತ ಹೇಳೋದು ಗೊತ್ತಾದ ನಂತರ, ನೋಡಿ ನೀವು ಒತ್ತಡ ಹಾಕೋದ್ರಿಂದ ಅವರ ಮನಸ್ಸಲ್ಲಿ ಏನಿದೆ ಅದು ಹೊರಗೆ ಬರಲ್ಲ. ನಿಜವಾಗ್ಲೂ ಅವರಿಗೆ ಒತ್ತಡದಿಂದಾಗಿ ಅವರ ಜೀವನ ಹಾಳಾಗುತ್ತೆ ಹೊರತು ಅವರ ನ್ಯಾಚುರಲ್ ಆಗಿ ಏನು ಬುದ್ಧಿಶಕ್ತಿ ಇದೆ ಅದು ಹೊರಗೆ ಬರಲ್ಲ ಅಂತ ಹೇಳೋದನ್ನ ತಾಯಿಗೆ ಸ್ವಾಮೀಜಿಗಳು ತಿಳಿಸ್ಕೊಡ್ತಾರೆ ಅಂತ ಹೇಳೋದು ಈ ಕಥೆಯ ಸಾರಾಗಿರುತ್ತೆ ಸರ್. ಅದೇ, ಈಗ ಒತ್ತಡ ಹಾಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ಸೊ ಫಸ್ಟ್ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ. ಇನ್ನು ವಿದ್ಯಾರ್ಥಿಗಳಿಗೆ ಟಿಪ್ಸ್ ಏನಂದ್ರೆ, ಪರೀಕ್ಷೆ ಶಿಕ್ಷೆ ಅಲ್ಲ, ಅದೊಂದು ಹಬ್ಬ. ಅದನ್ನ ನೀವು ಅಳಕದೆ ಆನಂದಿಸಿ ಅಂತ ಹೇಳೋಣ. ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇವೆ ಈ ಎಲ್ಲಾ ಸಂಚಿಕೆಯಲ್ಲೂ ಕೂಡ. ಇವತ್ತಿನ ಈ ಸಂಚಿಕೆಯಲ್ಲೂ ಈ ಏಕಾಗ್ರತೆ ಅನ್ನೋದು ತುಂಬಾ ಸಲ ಶಬ್ದವನ್ನ ಬಳಸಿದ್ದೇನೆ ನಾನು. ಅದಿದ್ರೆ ಸಾಧನೆಯ ಗುರಿ ಮುಟ್ಟಬಹುದು. ಜಂಕ್ ಫುಡ್ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡಿ. ದೇಹದ ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರ್ತದೆ. ಈ ಕೊನೆಯ ಕ್ಷಣದಲ್ಲಿ ಏನ್ ತಯಾರಿ ಮಾಡ್ತಾ ಇದ್ರೆ, ಪ್ರತಿ 40-45 ನಿಮಿಷಕ್ಕೊಮ್ಮೆ ಒಂದು 10 ನಿಮಿಷದ ವಿರಾಮ ತಗೊಳ್ಳಿ. ವಿರಾಮ ಅಂತಂದ್ರೆ ರೆಸ್ಟ್ ಮಾಡೋದಲ್ಲ, ಸಬ್ಜೆಕ್ಟ್ ಓದುವ ಜೊತೆಗೆ ಕೊನೆಯ ಕ್ಷಣದ ರಿಹರ್ಸಲ್ ಟಿಪ್ಪಣಿ ಮಾಡ್ಕೊಳ್ಳಿ. ಆಮೇಲೆ ಮನಸ್ಸಿಗೆ ಉಲ್ಲಾಸ ನೀಡುವ ಸಂಗೀತ ಅಥವಾ ಬೇರೆ ಏನಾದ್ರೂ ಕೆಲಸ ಮಾಡಿ. ಮನಸ್ಸು ಕೆರಳದಂತೆ ಎಚ್ಚರ ವಹಿಸಿ. ಮನೇಲಿ ಏನೇನೋ ಹೇಳ್ತಿರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಒಳ್ಳೇದು ಹೇಳಿದಾರೆ ಅಂತಾನೆ ಅನ್ಕೊಳ್ಳಿ. ಗದ್ದಲ ಗೌಜಿಯಿಂದ ದೂರ ಇರಿ. ಸಂಭವನೀಯ ಪ್ರಶ್ನೆಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಹೋಗೋಕ್ಕಿಂತ ಮೊದಲು ಇನ್ನೊಂದ್ಸಲ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಪಠ್ಯ ಪುಸ್ತಕವನ್ನು ಕೂಡ ಓದಿ. ಇನ್ನು ಬಹಳ ಮುಖ್ಯವಾಗಿ, ಅಂಕಗಳೇ ಜೀವನವಲ್ಲ, ಇದು ಬಹಳ ಮುಖ್ಯ. ಇಡೀ ಸಂಚಿಕೆಯಲ್ಲಿ ನಮ್ಮ ಅಲ್ಟಿಮೇಟ್ ಉದ್ದೇಶ ಅಂಕನೇ ಜೀವನ ಅಲ್ಲ, ಅದರ ಆಚೆಗೂ ವಿಶಾಲವಾದ ಬದುಕಿದೆ ಅನ್ನುವಂತ ಸಂದೇಶವನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ಪಾಲಕರಿಗೂ ಕೊಡುವಂತದ್ದು. ಬರೀ ಅಂಕಗಳಿಗಾಗಿ ಓದಬೇಡಿ, ಬದುಕಿನ ಯಶಸ್ಸಿಗಾಗಿ ಓದಿ. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪರಿಶ್ರಮ, ಏಕಾಗ್ರತೆ, ಗುರಿ ಇರಬೇಕು. ಓದೋದಷ್ಟೇ ಮುಖ್ಯ ಅಲ್ಲ, ಪರೀಕ್ಷೆ ಬರೆಯುವ ವಿಧಾನವೂ ಬಹಳ ಮುಖ್ಯ. ಹೇಗ್ ಬರಿಬೇಕು, ಎಷ್ಟು ಬರಿಬೇಕು, ಆಮೇಲೆ ಯಾವ ಉತ್ತರ ಬರಿಬೇಕು, ಸರಿ ಉತ್ತರ ಅಂದ್ರೆ ಏನು, ಇವೆಲ್ಲವನ್ನೂ ಕೂಡ ನಾವು ಬಹಳ ವಿವರವಾಗಿ ಚರ್ಚೆ ಮಾಡಿದ್ದೇವೆ. ಆಮೇಲೆ ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಕಠಿಣ ಪರಿಶ್ರಮವೇ ಯಶಸ್ಸಿನ ಮೆಟ್ಟಲು ಅನ್ನೋದನ್ನ ಮರಿಬೇಡಿ. ಪರೀಕ್ಷೆ ಸಹಜವಾಗಿ ಸ್ವೀಕರಿಸಿ, ಯಶಸ್ಸು ನಿಮ್ದೇ ಆಗ್ತದೆ. ಆಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ವಿದ್ಯೆ ಕಲ್ತವರೆಲ್ಲ ಸಮಾಜ ಸುಧಾರಕರಲ್ಲ. ವಿದ್ಯೆ ಮತ್ತು ಸಂಸ್ಕೃತಿ ಮಿಳಿತವಾಗಿದ್ರೆ ಮಾತ್ರ ಅದಕ್ಕೊಂದು ತೂಕ ಬರ್ತದೆ. ಸಾಧನೆ ಮಾಡಿದವರು ಮಾತ್ರ ಸಮಾಜದಲ್ಲಿ ಜೀವಂತವಾಗಿದ್ದಾರೆ. ಸ್ವಾರ್ಥದ ಬದುಕಿಗಿಲ್ಲ ಅರ್ಥ ಇಲ್ಲ. ಸಾಧನೆಯ ಮೂಲಕ ಬದುಕನ್ನ ಕಟ್ಕೊಳ್ಳುವಂತದ್ದು ಮತ್ತು ಸಾರ್ಥಕ ಪಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಪರೀಕ್ಷೆ ಅನ್ನೋದು ಯುದ್ಧ ಅಲ್ಲ, ಯಾರ ವಿರುದ್ಧದ ಹೋರಾಟವೂ ಅಲ್ಲ. ಭಯ, ಹೋರಾಟ, ಆತಂಕ ಬಿಟ್ಟು ಹಬ್ಬಕ್ಕೆ ತೆರಳುವ ಸಂಭ್ರಮದೊಂದಿಗೆ ಪರೀಕ್ಷೆಗೆ ತೆರಳುವ ಮಾನಸಿಕ ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳಿ. ಪರೀಕ್ಷೆ ನಿಮ್ಮನ್ನ ನೋಡಿ ಭಯ ಪಡಬೇಕು, ಎಷ್ಟು ತಯಾರಿಯಾಗಿ ಬಂದಿದ್ದಾರೆ ಮಕ್ಕಳು ಅಂತ. ಆ ರೀತಿಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ನಗುನಗುತ್ತಾ ಓದೋದನ್ನ ರೂಢಿ ಮಾಡ್ಕೊಳ್ಳಿ. ಮತ್ ಕೊನೆಗೆ ನಾವು ಹೇಳ್ಬೇಕಾಗಿದ್ದು, ನೀವು ಜನಿಸಿದ್ದು ಇತಿಹಾಸ ಓದೋದಕ್ಕಲ್ಲ, ಇತಿಹಾಸ ನಿರ್ಮಿಸೋದಕ್ಕೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. 1 ಗಂಟೆ ಕಾಲ ಓದಿದ್ದನ್ನ ಕೇವಲ 3.5 ಸೆಕೆಂಡ್ ನಲ್ಲಿ ಸಂಗ್ರಹಿಸುವ ಸಾಮರ್ಥ್ಯ ನಿಮ್ಮ ಮೆದುಳು ಹೊಂದಿದೆ. ಪ್ರತಿಯೊಬ್ಬರಿಗೂ ತಮ್ಮ ಮೆದುಳಿನ ಸಾಮರ್ಥ್ಯದ ಬಗ್ಗೆ ಅರಿವಿರ್ಲಿ. ಅದಕ್ಕಾಗಿ ಸಮಚಿತ್ತದಿಂದ ಓದಿ. ಆಮೇಲೆ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಬರೀರಿ, ವೇಗವಾಗಿ ಬರೀರಿ, ಅಕ್ಷರಗಳು ದುಂಡಾಗಿರ್ಲಿ, ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ. ಆಮೇಲೆ ತಲೆ ಬಿಸಿ ಮಾಡೋದಲ್ಲ, ತಲೆ ಖರ್ಚು ಮಾಡಬೇಕು. ಇಲ್ಲಿವರೆಗೆ ಜ್ಞಾನಕ್ಕಾಗಿ ಪಠ್ಯ ಪುಸ್ತಕನ ಓದಿದ್ದೀರಿ. ಈಗ ಕೊನೆಯ ಕ್ಷಣ ಆರಂಭವಾಗಿರೋದ್ರಿಂದ ಪರೀಕ್ಷಾ ದೃಷ್ಟಿಯಿಂದ ಓದುವ ಮೂಲಕ ಹೆಚ್ಚು ಅಂಕ ಗಳಿಸಿ. ಇನ್ನು ಅಳದುಳಿದ ಸಮಯವನ್ನ ಪರೀಕ್ಷೆಗೆ ಪೂರ್ಣ ಪ್ರಮಾಣದಲ್ಲಿ ತಯಾರಿ ಮಾಡ್ಕೊಳ್ಳೋದಕ್ಕೆ ಮೀಸಲಿಡಿ. ಆಮೇಲೆ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, 1ರಿಂದ 9ನೇ ತರಗತಿವರೆಗೆ ಸಾಕಷ್ಟು ಪರೀಕ್ಷೆಯನ್ನ ಎದುರಿಸಿದ್ರಿ. ಹಾಗಾಗಿ ಪರೀಕ್ಷೆ ಏನು ಹೊಸದಲ್ಲ ನಿಮ್ಗೆ. ಅದನ್ನ ಸಹಜವಾಗಿ ಶುರು ಮಾಡ್ಕೊಳ್ಳಿ. ಅದಕ್ಕಾಗೇನೆ ಭಯ ಪಡುವಂತ ಅಗತ್ಯ ಇಲ್ಲ.
ಪರೀಕ್ಷೆಯ ದಿನ ಬೆಳಗ್ಗೆ ಬೇಗ ಎದ್ದು ಸಾಕಷ್ಟು ಸಮಯಾವಕಾಶದೊಂದಿಗೆ ನಿಮ್ಮ ದಿನವನ್ನ ಒಳ್ಳೆ ಯೋಚನೆಗಳಿಂದ ಪ್ರಾರಂಭಿಸಿ. ನಾನು ಓದಿದ್ದೇ ಇವತ್ತು ನನ್ನ ಪರೀಕ್ಷೆಗೆ ಬರ್ತದೆ, ಅದು ಬಿಟ್ಟು ಬೇರೆ ಏನು ಬರೋದಿಲ್ಲ, ನಾನು ಓದಿದ್ದೇ ಬರ್ತದೆ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡ್ಕೊಳ್ಳಿ. ಅದೇ ನಿಮ್ಗೆ ಪಾಸಿಟಿವ್ ಎನರ್ಜಿ. ಆಮೇಲೆ ಪೌಷ್ಟಿಕ ಉಪಹಾರ ಸೇವಿಸಿ ಮನೆಯಿಂದ ಹೊರಡಿ. ಆಮೇಲೆ ಆತ್ಮವಿಶ್ವಾಸ ಹೆಚ್ಚಿಸೋದಕ್ಕೆ ಧನಾತ್ಮಕ ದೃಢೀಕರಣಗಳನ್ನ ಮತ್ತು ಶಾಂತ ಉಸಿರಾಟದ ಬಗ್ಗೆ ಗಮನ ನೀಡಿ. ಬೆಲ್ ಹೊಡೆಯೋದಕ್ಕೆ ಮುನ್ನ ಕೆಲವು ಗುಟುಕು ನೀರು, ನಾವು ಹೇಳಿದ್ದೇವೆ, ನೀರು ಕುಡಿಯೋಕ್ಕಿಂತ ಮೊದಲು ಮುಚ್ಚಳದಲ್ಲಿ ನೀರು ತಗೊಂಡು ನಾಲ್ಗೆ ಒಳಗಡೆ ಸಿಂಪಡಿಸ್ಕೊಂಡ್ ಬಿಟ್ರೆ ಒಂದು ಕೂಲ್ ಇಫೆಕ್ಟ್ ಬರುತ್ತೆ ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ. ಈಗ ಪರೀಕ್ಷೆ ಬರೆಯೋಕ್ಕಿಂತ ಮೊದಲು ಕೂಡ ಅದನ್ನೇ ಮಾಡ್ಬೇಕು. ದೇವರ ಧ್ಯಾನ ಮಾಡಿದ್ರೆ ಮನಸ್ಸು ಶಾಂತ ಆಗತ್ತೆ. ಇದು ಮತ್ತೆ ಮಕ್ಕಳಿಗೆ ಬಿಟ್ಟಿರೋದು. ನೀವು ಅದನ್ನೇ ಮಾಡಿ ಇದನ್ನೇ ಮಾಡಿ ಅಂತ ನಾವು ಹೇಳೋದಿಲ್ಲ. ನಿಮ್ ಮನಸ್ಸು ಶಾಂತ ಆಗುವುದಕ್ಕೆ ಏನ್ ಮಾಡ್ಬೇಕು ಅಂತ ನೀವು ಕಂಡ್ಕೊಂಡಿದಿರೋ ಆ ಮಾರ್ಗವನ್ನ ಮಾಡ್ಕೊಳ್ಳಿ. ಅದು ಅಲ್ಲದೆ ಪರೀಕ್ಷೆ ಬರೆಯೋದಿಕ್ಕೆ ಅವಶ್ಯಕವಾದ ಪೆನ್ನು ಪೆನ್ಸಿಲು ಅದೆಲ್ಲನ್ನ ಹಿಂದಿನ ದಿನವೇ ಸಿದ್ಧ ಮಾಡಿಟ್ಕೊಳ್ಳಿ. ಹೌದು, ಫಸ್ಟ್ ಹಾಲ್ ಟಿಕೆಟ್, ಕಂಪಾಸ್ ಪೆಟ್ಟಿಗೆ, ಅದರಲ್ಲಿ 2 ಪೆನ್ನು, ಆಮೇಲೆ 2 ರಬ್ಬರ್, ಸ್ಟ್ಯಾಂಡ್ ಬೈ ಎಲ್ಲವೂ ಒಂದೇ ಕಲರ್ 2 ಪೆನ್ನು, ಆಮೇಲೆ ಅಂಡರ್ಲೈನ್ ಮಾಡೋದಕ್ಕೆ ಬೇರೆ ಕಲರ್ ಬಳಸಿದ್ರೆ ಬಹಳ ಒಳ್ಳೇದು. ಪೆನ್ಸಿಲ್ ಅಷ್ಟೇ 2, ಅದು 2 ಮೆಂಡ್ ಮಾಡ್ಕೊಂಡೇ ತಗೊಂಡ್ ಹೋಗಿ. ಅಲ್ಲಿ ಹೋಗ್ಕೊಂಡು ಮತ್ತೆ ಪೆನ್ಸಿಲ್ ಅನ್ನ ಮೆಂಡ್ ಮಾಡ್ತಾ ಕುತ್ಕೊಳ್ಳೋದಲ್ಲ. ಇವೆಲ್ಲ ಮೊದಲ ದಿವಸನೇ ಮಾಡ್ಕೊಳ್ಳಿ. ಆಮೇಲೆ ಪರೀಕ್ಷೆಯನ್ನ ಪ್ರಾರಂಭಿಸುವ ಮೊದಲು ಎಲ್ಲ ಸೂಚನೆಗಳನ್ನ ಎಚ್ಚರಿಕೆಯಿಂದ ಓದೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಯಾಕಂದ್ರೆ ಅದಕ್ಕೋಸ್ಕರವೇ ಸಮಯ ಕೊಟ್ಟಿದ್ದಾರೆ ನಿಮ್ಗೆ. ಅದನ್ನ ಬಹಳ ಸಮಯದಲ್ಲಿ ಬಹಳ ನಿಧಾನವಾಗಿ ನೋಡ್ಕೊಳ್ಳಿ. ಉತ್ತರಿಸೋದಕ್ಕೆ ಮೊದಲು ಆಳವಾದ ಉಸಿರನ್ನ ತೆಗೆದುಕೊಂಡು ಮನಸ್ಸನ್ನ ಕೇಂದ್ರೀಕರಿಸಿ ಆಮೇಲೆ ಬರೆಯೋದಕ್ಕೆ ಪ್ರಾರಂಭ ಮಾಡಿ. ಇದಿಷ್ಟು ಮಾಡಿದ್ರೆ ಬಹುಶಃ ನಮ್ಮ ಶ್ರಮನೂ ಸಾರ್ಥಕ ಅಂತ ಅನ್ಕೋತೇನೆ. ಎಲ್ಲ ಫ್ಲೈಯಿಂಗ್ ಕಲರ್ಸ್ ನಲ್ಲಿ ನಿಮ್ಮ ಫಲಿತಾಂಶವನ್ನ ತಿಳಿಸಿದ್ರೆ ನಾವು ನಿಮ್ಮ ಪಾಲಕರಷ್ಟೇ ಖುಷಿ ಪಡ್ತೇವೆ ಅಂತ ಹೇಳ್ತಾ, ನಾವು ಇಷ್ಟು ಸಂಚಿಕೆಗಳಲ್ಲಿ ತಿಳಿಸಿದಂತಹ ಎಲ್ಲ ವಿಷಯಗಳನ್ನು ಮನನ ಮಾಡಿಕೊಂಡು ಅದೇ ರೀತಿ ನಡೀತಾರೆ, ಪರೀಕ್ಷೆ ತುಂಬಾ ಚೆನ್ನಾಗಿ ಬರೀತಾರೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಚಿಣ್ಣರ ಲೋಕನ ಮುಗಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರಸ್ತುತಪಡಿಸಿದವರು ಮಮತಾ ಶಾಸ್ತ್ರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.